ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಈಗ ಚಿಕ್ಕಮಗಳೂರು ಪ್ರಧಾನ ಜಿಲ್ಲಾ ನ್ಯಾಯಾಲಯ ಸಿರೀಸ್ ಚಾಲೂ ಐತಿ. ಅದರೊಳಗೆ ಖಾಲಿ ಇರುವಂತಹ ಹುದ್ದೆಗಳನ್ನ ಡಿವೈಡ್ ಮಾಡಿ ವಿಡಿಯೋಗಳು ಮಾಡಕತ್ತಾನು. ಯಾಕಂದ್ರೆ ಒಂದೇ ವಿಡಿಯೋದಾಗ ಲೆಂತಿ ಆಕೈತಿ ಅಂತ ಹೇಳ್ಬಿಟ್ಟು ಡಿವೈಡ್ ವಿಡಿಯೋ ಮಾಡೀನಿ. ಯಾಕಂದ್ರೆ ಫಸ್ಟ್ ವಿಡಿಯೋದಾಗೂ ನಾನು ನಿಮ್ಗೆ ಹೇಳಿದನು. ಅದರೊಳಗೆ ಇದು ನೋಡಿರಿ, ಬೆರಳಚ್ಚುಗಾರರು, ಅದೇ ಪ್ರಧಾನ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಬೆರಳಚ್ಚುಗಾರರು ಅಂತ ಹೇಳಿಬಿಟ್ಟು ಪೋಸ್ಟ್ ಐತಿ. ಅದನ್ನು ತುಂಬಿಕೊಳ್ಳೋಕೆ ನೋಟಿಫಿಕೇಷನ್ ಹೊಡಿಸಿದನ್ನು ಇಲ್ಲಿ ನೀವು ನೋಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು 28/7/2026. ಈ ದಿನಾಂಕದೊಳಗೆ ಇದನ್ನು ಅಪ್ಲಿಕೇಶನ್ ಹಾಕ್ಬೇಕಾಕತಿ. ಮತ್ತು ಬೆರಳಚ್ಚುಗಾರರು ಅಂದರೆ ಟೈಪಿಸ್ಟ್ ಅಂತ ಹೇಳಿಬಿಟ್ಟು ಇಲ್ಲಿ ನೀವು ನೋಡ್ಬೋದು. ಟೋಟಲ್ ಹುದ್ದೆಗಳು 6 ಹುದ್ದೆಗಳದಾವ. ಮತ್ತು ಇದ್ರದ್ದು ವೇತನ ಸ್ಯಾಲ್ರಿ ಬಂದುಬಿಟ್ಟು 34,100 ರೂಪಾಯಿದಿಂದ 67,600 ರೂಪಾಯಿವರೆಗೂ ಇದಕ್ಕೆ ನಿಮಗೆ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಹುದ್ದೆಗಳ ವರ್ಗೀಕರಣವನ್ನು ನೀವು ನೋಡೋದಾತಂದ್ರೆ ಸಾಮಾನ್ಯ ಅಭ್ಯರ್ಥಿ ಒಳಗೆ ಮಹಿಳಾ ಅಭ್ಯರ್ಥಿ ಮತ್ತು ಗ್ರಾಮೀಣ ಅಭ್ಯರ್ಥಿ ಟೋಟಲ್ 2 ಪೋಸ್ಟ್ ಖಾಲಿ ಅದಾವ. ಮತ್ತು ನೆಕ್ಸ್ಟು ಪರಿಶಿಷ್ಟ ಪಂಗಡ ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪ್ರವರ್ಗ 1 ಒಳಗೆ ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪ್ರವರ್ಗ 2A ಒಳಗೆ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಮತ್ತು ಪ್ರವರ್ಗ 2B ಒಳಗೆ ಅಂಗವಿಕಲ ಅಭ್ಯರ್ಥಿಗೆ 1 ಪೋಸ್ಟ್ ಐತಿ. ಟೋಟಲ್ 6 ಹುದ್ದೆಗಳ ಒಂದು ನೇಮಕಾತಿಯನ್ನು ಅಧಿಸೂಚನೆಯನ್ನು ಹೊರಡಿಸಿದಾನೆ. ಮತ್ತು ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಬೇಕಪ್ಪ ಅಂತಂದ್ರೆ ನೀವು ಮೊದಲ ದ್ವಿತೀಯ PUC ಪಾಸ್ ಆಗಿರಬೇಕು. ಮತ್ತು 3 ವರ್ಷಗಳ ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸನ್ನು ಕಂಪಲ್ಸರಿ ಪಾಸ್ ಮಾಡಿರಬೇಕು. ಮತ್ತು ನೆಕ್ಸ್ಟ್ ಇನ್ನೂ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ನಡೆಸುವ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪ್ರೌಢ ದರ್ಜೆ ಪರೀಕ್ಷೆ ಪಾಸ್ ಆಗಿರಬೇಕು. ಅಂಥವ್ರು ಇದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಮತ್ತು ನಮ್ಮದು PUC ಅಷ್ಟು ಆಗೈತೆ ರೀ, ನಾವು ಅಪ್ಲಿಕೇಶನ್ ಹಾಕೋಕೆ ನಡೀತೈತೇನ ಅಂತ ಕೇಳಿದ್ರೆ ಆಗೋದಿಲ್ಲ. PUC ಅಷ್ಟು ಆಗೋದಿಲ್ಲ, ಅದಕ್ಕೆ ಇನ್ನೂ 2 ಡಿಗ್ರಿ ಬೇಕು. ಅಂಥವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ನಡೀತೈತಿ. ಇದ್ರದ್ದು ವಯೋಮಿತಿ ಎಲ್ಲ ಹಿಂದಿನ ವೀಡಿಯೋದಾಗ ಹೇಳ್ದಂಗೆ ಎಲ್ಲ ಸೇಮ್ ಐತಿ, ಇಲ್ಲಿ ನೀವು ನೋಡ್ಬೋದು. ಮತ್ತು ನೆಕ್ಸ್ಟ್ ಇದ್ರದ್ದು ಅರ್ಜಿ ಶುಲ್ಕನೂ ಎಲ್ಲ ಸೇಮ್ ಇಟ್ಟದಾನ. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಮಾಡಿಲ್ಲ. ಮತ್ತು ಇದು ಸೇಮ್ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಅಂದರೆ ನೀವು ಪಡೆದಂತಹ PUCಯಲ್ಲಿ ಪಡೆದಂತಹ ಅಂಕಗಳನ್ನ ಇಟ್ಟುಕೊಂಡ ಮತ್ತು 15 ನಿಮಿಷಗಳ ಉಕ್ತ ಲೇಖನದಲ್ಲಿ ಕೊಡುವ ವಿಷಯವನ್ನು ಕಂಪ್ಯೂಟರ್ನಲ್ಲಿ ಬೆರಳಚ್ಚು ಮಾಡುವ ಅರ್ಹತಾ ಕೌಶಲ್ಯ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಮತ್ತು 1 ಹುದ್ದೆಗೆ 5 ಮಂದಿನ ನಿಮ್ಮನ್ನು ಇದಕ್ಕೆ ಕರೀತಾನೆ. ಮತ್ತು ಇದರೊಳಗೆ ಹೆಂಗಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೂ ಅವಕಾಶ ಇಡ್ದಾನೆ. ಮಹಿಳಾ ಅಭ್ಯರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ನಡೀತೈತಿ. ಮತ್ತು ಇನ್ನೂ ಯಾರ್ಯಾರು ಕೋರ್ಟ್ ಕೆಲಸ ಮಾಡೋಕ್ಕೆ ನಿರೀಕ್ಷೆಯಲ್ಲಿ ಎದಿರಲಿಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಮತ್ತು 28/7/2026 ಒಳಗಾಗಿ ಹೋಗಿ ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.